ನಿಮ್ಮಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಹತ್ರ ಒಂದು ಬ್ಲಾಂಕ್ ಚೆಕ್ಗೆ ನಿಮ್ಮ ಸಿಗ್ನೇಚರ್ ಅನ್ನ ಹಾಕಿ ನೀವು ತಗೊಂಡಿರುವಂತಹ ಸಾಲಕ್ಕೆ ಏನೂ ಸಹ ಮೆನ್ಷನ್ ಮಾಡಿರಲ್ಲ, ಜಸ್ಟ್ ನಿಮ್ ಸಿಗ್ನೇಚರ್ ಮಾತ್ರ ಮೆನ್ಷನ್ ಮಾಡಿರ್ತೀರಾ. ಹಾಗೂ ಆ ಚೆಕ್, ಬ್ಲಾಂಕ್ ಚೆಕ್ ಅನ್ನ ನೀವು ನಿಮ್ಮ ಒಂದು ಸಾಲ ತಗೊಂಡಿರುವ ನಿಮ್ಮ ಫ್ರೆಂಡ್ಗೆ ಕೊಟ್ಟಿರ್ತೀರಾ. ಸೊ ಈ ಒಂದು ಸಂದರ್ಭದಲ್ಲಿ ಅವ್ರು ಏನಾದ್ರೂ ನಿಮ್ಮ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರೆ, ಸೊ ನೀವು ಡಿಫೆನ್ಸ್ ರೀತಿಯಾಗಿ, ನಾನು ಬರೀ ಜಸ್ಟ್ ಸಿಗ್ನೇಚರ್ ಮಾತ್ರ ಹಾಕಿರೋದು, ಆ ವರ್ಡಿಂಗ್ಸ್ ಅವರೇ ಹಾಕೊಂಡಿರೋದು, ಆ ಡಿಜಿಟ್ಸ್ ಅವರೇ ಹಾಕೊಂಡಿರೋದು, ಅದೇ ರೀತಿಯ ಡೇಟ್ ಸಹ ಅವರೇ ಫಿಲ್ಅಪ್ ಮಾಡ್ಕೊಂಡಿದ್ದಾರೆ, ಸೊ ನಾನ್ ಹೇಗ್ ಕಟ್ಲಿ ಎನ್ನುವ ಒಂದು ಈ ತರಹದ ಡಿಫೆನ್ಸ್ ನೀವು ಮಾಡ್ತಾ ಇದ್ರೆ, ಸೊ ದಿಸ್ ವಿಡಿಯೋ ಇಸ್ ಫಾರ್ ಯು. ಹಲೋ ಆಲ್, ವೆಲ್ಕಮ್ ಟು ಲಾ ಗಾರ್ಡನ್. ನಾನು ನಿಮ್ಮ ಅಡ್ವೊಕೇಟ್ ಕ್ಲೈಂಟ್. ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ, ಇನ್ 2001 ಹೈಕೋರ್ಟ್ ಆಫ್ ಕರ್ನಾಟಕ ಇಂತಹದೇ ಒಂದು ಸಿಚುವೇಶನ್ ಅಥವಾ ಇಂತಹದೇ ಒಂದು ಫ್ಯಾಕ್ಟ್ಸ್ ಉಳ್ಳ ಕೇಸ್ಗೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಜಡ್ಜ್ಮೆಂಟ್ ಎರಡು ತರ. ಲೋವರ್ ಕೋರ್ಟ್ ಅಲ್ಲಿ ಅಕ್ಯೂಸ್ಡ್ ಅಕ್ವಿಟ್ ಆಗಿರ್ತಾನೆ, ಅದೇ ರೀತಿ ಹೈಕೋರ್ಟ್ ಆ ಅಕ್ವಿಟಲ್ ನ ಸೆಟ್ ಅಸೈಡ್ ಮಾಡಿ ಕನ್ವಿಷನ್ ಮಾಡಿರುತ್ತೆ. ಇದು ಹೇಗೆ ಅನ್ನುವ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕನ್ನಡದಲ್ಲಿ ಮೊದಲಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತದನಂತರ ನನ್ನ PPT ಪ್ರೆಸೆಂಟೇಷನ್ ಪರವಾಗಿ ಇಂಗ್ಲಿಷ್ ಅಲ್ಲಿ ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸೆಕ್ಷನ್ 20 ಆಫ್ NI ಆಕ್ಟ್ ಇದು ಏನ್ ಹೇಳುತ್ತಂದ್ರೆ, ಸೊ ನೀವು ಒಂದು ಚೆಕ್ಕಿನ ಮೇಲೆ ನಿಮ್ಮ ಸಿಗ್ನೇಚರ್ ಹಾಕಿದ್ರೆ ಮುಗೀತು. ನೀವು ಡೇಟ್ ಅಥವಾ ಅದರಲ್ಲಿರುವಂತಹ ವರ್ಡ್ಸ್ ಅಥವಾ ಅದರಲ್ಲಿರುವಂತಹ ಡಿಜಿಟ್ಸ್ ನೀವು ಫಿಲ್ಅಪ್ ಮಾಡಿಲ್ಲ ಅಂದ್ರೂ, ನೀವು ಚೆಕ್ ಕೊಟ್ಟ ಮೇಲೆ ಯು ಆರ್ ಲಯಬಲ್ ಟು ಪೇ. ಸೊ ನೀವು ಪ್ರೂವ್ ಮಾಡ್ಕೋಬೇಕು ಬಿಯಾಂಡ್ ರೀಸನಬಲ್ ಡೌಟ್ ಅಂಡರ್ ಸೆಕ್ಷನ್ 139 ಆಫ್ NI ಆಕ್ಟ್. ನೀವು ಪ್ರೂವ್ ಮಾಡದೆ ಇರುವಂತಹ ಸಂದರ್ಭದಲ್ಲಿ ನೀವು ಆ ಚೆಕ್ ಅನ್ನ ಕೊಟ್ಟಿರೋದು ನಿಜವೇ ಆಗಿದ್ದರೆ, ಅದೇ ರೀತಿ ನೀವು ಅಕ್ಯೂಸ್ಡ್ ಆದ್ರೂ ನಿಮ್ಮ ಒಂದು ಸಾಕ್ಷಿ, ನೀವೇ ಬಂದು ನಿಮ್ಮ ಪರವಾದ ಸಾಕ್ಷಿಯನ್ನು ನುಡಿಯದೆ ಹೋಗಿದ್ದ ಸಂದರ್ಭದಲ್ಲಿ ನೀವು ಕನ್ವಿಕ್ಷನ್ ಹಾಗೆ ಆಗ್ತೀರಾ. ಅದೇ ರೀತಿ ಕೋರ್ಟ್ ಸಹ ನಿಮ್ಮ ಮೇಲೆ ಫೈನ್ ಹಾಕುತ್ತೆ. ಸೊ ಈ ಒಂದು ಕೇಸ್ ಮುರಳೀಧರ್ ವರ್ಸಸ್ ಅಶೋಕ್ 2001. ಈ ಕೇಸಿನಲ್ಲಿ ಮುರಳೀಧರ್ ಕಂಪ್ಲೇನೆಂಟ್, ಅಶೋಕ್ ಇಸ್ ಅನ್ ಅಕ್ಯೂಸ್ಡ್. ಸೊ ಮುರಳೀಧರ್ ಅಂಡ್ ಅಶೋಕ್ ಈ ಇಬ್ಬರು ಸಹ ಒಬ್ರಿಗೊಬ್ರು ಪರಿಚಯ ಇರುವಂತವರು, ಸ್ನೇಹಿತರು. ಸೊ ಇಬ್ರು ಸಹ ಬಂಡವಾಳವನ್ನು ಹೂಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಶೋಕ್ ಬಂದು ಮುರಳೀಧರ್ ಅವರ ಹತ್ರ 30,000 ಸಾಲವನ್ನು ಪಡೆದುಕೊಳ್ಳುತ್ತಾರೆ. ಆ ಒಂದು ಸಾಲದ ಪ್ರತ್ಯೇಕವಾಗಿ ಅವರು ಒಂದು ಚೆಕ್ಗೆ ಸೈನ್ ಹಾಕಿ ಕೊಟ್ಟಿರ್ತಾರೆ. ಯಾವುದೇ ಒಂದು ಡಿಜಿಟ್ಸ್ ಮೆನ್ಷನ್ ಮಾಡಿರಲ್ಲ, ಯಾವುದೇ ಒಂದು ಡೇಟ್ ಅಂಡ್ ವರ್ಡಿಂಗ್ಸ್ ಯಾವುದು ಮೆನ್ಷನ್ ಮಾಡಿರೋದಿಲ್ಲ. ಸೊ ಈಗ ಈ ಸಂದರ್ಭದಲ್ಲಿ ಮುರಳೀಧರ್ ಅಶೋಕ್ ರವರ ಹತ್ರ ಸಾಲವನ್ನು ವಾಪಸ್ ಕೇಳಿದಾಗ ಅವರು ಈಗ ಕೊಡ್ತೀನಿ ಅಂತ ಸಬೂಬು ಹೇಳ್ಕೊಂಡೇ ಬರ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಕ್ಕಾಗದೆ ಅವರು ಆ ಚೆಕ್ ಅನ್ನ ಬ್ಯಾಂಕ್ಗೆ ಹಾಕ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ಒಂದು ಚೆಕ್ ಬೌನ್ಸ್ ಹಾಕ್ಬೇಕಾದ್ರೆ ಬ್ಯಾಂಕಿಗೆ ಹಾಕ್ಬೇಕು. ಬ್ಯಾಂಕಿಂದ ಮೆಮೋ ಬಂದಾಗ ಆ ಎಂಡೋರ್ಸ್ಮೆಂಟ್ ಅನ್ನ ತಗೊಂಡು ನೋಟಿಸ್ ಕಳಿಸ್ಬೇಕು. ನೋಟಿಸ್ ಕಳಿಸ್ತಾದ್ಮೇಲೆ ಅವರ ಕಡೆ ರಿಪ್ಲೈ ಬಂದಿಲ್ಲ ಅಂದ್ರೆ ನೀವು ಚೆಕ್ ಬೌನ್ಸ್ ದಾವೆಯನ್ನು ಹಾಕುವಂಥದ್ದು. ಸೊ ಇದೆಲ್ಲವನ್ನು ಮುರಳೀಧರ್ ಅವರು ಮಾಡ್ತಾರೆ. ಸೊ ಇನ್ ದ ಟೈಮ್ ಆಫ್ ಟ್ರಯಲ್ ಏನಾಗುತ್ತೆ ಅಂದ್ರೆ, ಅಕ್ಯೂಸ್ಡ್ ಅಂದ್ರೆ ಅಶೋಕ್ ರವರು 30,000 ಅವ್ರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ. ಆ ಒಂದು 30,000 ಅವ್ರ ಹತ್ರ ಇಲ್ಲವೇ ಇಲ್ಲ ಯಾಕಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಮೆನ್ಷನ್ ಆಗಿರಲ್ಲ. ಅಂತಹ ದೊಡ್ಡ ಅಮೌಂಟಿನ ಟ್ರಾನ್ಸಾಕ್ಷನ್ ಮುರಳೀಧರ್ ಅವರ ಅಕೌಂಟ್ ಅಲ್ಲಿ ಆಗಿರೋದಿಲ್ಲ. ಸೊ ಇದನ್ನ ಅವರು ಯೂಸ್ ಮಾಡ್ಕೊಂತಾರೆ. ಸೊ ಇದನ್ನ ಒಂದು ಪರಿಗಣನೆಗೆ ತಗೊಂಡು ಲೋವರ್ ಕೋರ್ಟ್ ಅಲ್ಲಿ ಅವರು ಅಕ್ವಿಟ್ ಆಗಿರ್ತಾರೆ. ಸೊ ಇದನ್ನ ಚಾಲೆಂಜ್ ಮಾಡಿದಂತಹ ಮುರಳೀಧರ್ ಅವರು ಇನ್ ಹೈಕೋರ್ಟ್, ಸೊ ಅವ್ರು ಏನಂತ ಚಾಲೆಂಜ್ ಮಾಡ್ತಾರಂದ್ರೆ, ಬಿಸ್ನೆಸ್ ಮಾಡೋಕೆ ನಾವು ಇಬ್ರು ಸಹ ಒಟ್ಟಿಗೆ ಮಾಡದಂತದ್ದು, ಬಿಸ್ನೆಸ್ ಮಾಡೋಕೆ ನಮ್ಮ ಇಬ್ರು ಬಂಡವಾಳ 25,000 ರಿಂದ 30,000 ಬಂಡವಾಳ ಹಾಕಿನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ. ಅದನ್ನ ಅವರು ಒಪ್ಕೋತಾ ಇದಾರೆ ಅಂದ್ರೆ, ಐ ಆಮ್ ಸ್ಟಿಲ್ ಹ್ಯಾವಿಂಗ್ ಕೆಪಾಸಿಟಿ ಆಫ್ ಗಿವಿಂಗ್ ಅ ಲೋನ್ ಆಫ್ 30,000. ಸೊ ಅದನ್ನ ಅವ್ರು ಒಪ್ಕೊಂಡ್ರೆ ನಾನು 30,000 ಲೋನ್ ಕೊಡುವ ಕೆಪಾಸಿಟಿ ನನ್ನಲ್ಲಿದೆ ಅಂತ. ಸೊ ಫಸ್ಟ್ ಅವರು ಒಂದು ವಾದದಲ್ಲಿ ಇನ್ ಆರ್ಗ್ಯುಮೆಂಟ್, ಹೈಕೋರ್ಟ್ ಆರ್ಗ್ಯುಮೆಂಟ್ ಅಲ್ಲಿ ಅವ್ರು ಅದನ್ನ ಪ್ರೂವ್ ಮಾಡ್ಕೊಂತಾರೆ. ನೆಕ್ಸ್ಟ್ ಏನ್ ತಗೋತಾರಂದ್ರೆ, ಸೆಕ್ಷನ್ 20 ಆಫ್ NI ಆಕ್ಟ್ ಏನ್ ಹೇಳುತ್ತಂದ್ರೆ, ಸೊ ನೀವು ಒಂದು ಸಾಲವನ್ನು ತಗೊಂಡು ನಿಮ್ಮ ಒಂದು ಚೆಕ್ ಮೇಲೆ ನೀವು ಸಿಗ್ನೇಚರ್ ಹಾಕಿದ್ರೆ ಮುಗೀತು. ಸೊ ನೀವು ಕಾಂಟ್ರಾರಿ ಅದನ್ನ ಪ್ರೂವ್ ಮಾಡೋವರೆಗೂ ಅದು ನೀವು ಲಯಬಲ್, ಆ ಒಂದು ಅಮೌಂಟ್ ಅನ್ನ ಕೊಡೋಕೆ ಲಯಬಲ್. ಜಸ್ಟ್ ನಿಮ್ ಸಿಗ್ನೇಚರ್ ಇದ್ರೆ ಸಾಕು. ಸೆಕ್ಷನ್ 20 ಅದನ್ನೇ ಹೇಳೋದು. ಸೊ ಇದನ್ನ ತಗೊಳ್ತಾರೆ. 2ನೇ ಪಾಯಿಂಟ್. 3ನೇ ಪಾಯಿಂಟ್, ಅಶೋಕ್ ಅವರು ಅವರ ಒಂದು ವಿಟ್ನೆಸ್ ಎಲ್ಲ 313 ಸ್ಟೇಟ್ಮೆಂಟ್ ಆದ್ಮೇಲೆ ಅವರ ಒಂದು ವಿಟ್ನೆಸ್ ಅವರು ಕೊಡೋದಕ್ಕೆ ಬರೋದಿಲ್ಲ. ಈ 3 ಅಂಶಗಳನ್ನ ತಗೊಂಡು ಹೈಕೋರ್ಟ್ ಏನ್ ಮಾಡುತ್ತೆ, ಕಂಪ್ಲೇನೆಂಟ್ ಪರ ಈ ಒಂದು ತೀರ್ಪನ್ನ ಸೆಟ್ ಅಸೈಡ್ ಮಾಡುತ್ತೆ. ಲೋವರ್ ಕೋರ್ಟ್ ಅಲ್ಲಿ ಅಕ್ವಿಟ್ ಮಾಡಿದಂತಹ ಲೋವರ್ ಕೋರ್ಟ್ಗೆ ಆ ಒಂದು ಜಡ್ಜ್ಮೆಂಟ್ ಅನ್ನ ಸೆಟ್ ಅಸೈಡ್ ಮಾಡಿ
50,000 ದಂಡವನ್ನು ಅಶೋಕ್ ರವರಿಗೆ ಕೊಡುತ್ತೆ. ಸೊ ದಿಸ್ ಇಸ್ ಅ ಕೇಸ್ ವೇರ್ ಕೋರ್ಟ್ ಹ್ಯಾಸ್ upheld section 20 when there is a signature is matching and when you are not denying that signature is not yours. ಸೊ ನೀವು ಆ ಸಿಗ್ನೇಚರ್ ನಿಮ್ಮದೇ ಅಲ್ಲ ಅನ್ನುವ ಒಂದು ಡಿಫೆನ್ಸ್ ತಗೊಂಡಿಲ್ಲ. ನಂದೇ ಸಿಗ್ನೇಚರು, ನಾನೇ ಚೆಕ್ ಕೊಟ್ಟಿರೋದು, ಬಟ್ ಯಾವುದೇ ಒಂದು ವರ್ಡಿಂಗ್ಸು ನಂದಲ್ಲ, ಡೇಟು ನಾನು ಹಾಕಿಲ್ಲ, ಡಿಜಿಟ್ಸು ನಾನು ಹಾಕಿಲ್ಲ. ಇಂತಹದ್ ನೀವು ಹಾಕಿದ್ರೆ ಸೊ ನೀವು ಅಲ್ಲೇ ಒಪ್ಕೊಂಡಿದ್ದೀರಾ, ನೀವು ಸಾಲ ತಗೊಂಡಿದ್ದೀರಾ ಅಂತ. ಸೆಕ್ಷನ್ 20 ಅಲ್ಲಿ ಸಿಗ್ನೇಚರ್ ಹಾಕಿದ್ರೆ ಸಾಕು. ಸೊ ಇದನ್ನ ನಾನು ನಿಮಗೆ ಇನ್ ಇಂಗ್ಲಿಷ್ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕನ್ನಡದಲ್ಲಿ ನಿಮ್ಗೆ ಏನ್ ಅರ್ಥ ಆಗಿರುತ್ತಂದ್ರೆ, ಆಸ್ ಎ ಕಂಪ್ಲೈನೆಂಟ್, ಸೊ ನೀವು ಆ ಒಂದು ಚೆಕ್ ಅನ್ನ ನೀವು ಯಾರಿಗೆ ಸಾಲ ಕೊಟ್ಟಿರ್ತೀರಾ ಅವ್ರ ಕಡೆಯಿಂದ ಒಂದು ಚೆಕ್, ಬ್ಲಾಂಕ್ ಚೆಕ್ ಮೇಲೆ ಅವ್ರ ಸಿಗ್ನೇಚರ್ ಇದ್ರೆ ಸಾಕು. ಸೊ ನೀವೇನಾದ್ರೂ ಫಿಲ್ ಅಪ್ ಮಾಡ್ಕೊಂಡು ನೀವು ಹಾಕಿದ್ರು ಸಹ ನೀವು ನಿಮ್ಮ ಕಡೆ ಇರುವಂತಹ ಒಂದು ಎವಿಡೆನ್ಸ್ ಪ್ರೂವ್ ಮಾಡ್ಕೊಂಡ್ರೆ ನೀವು ಅಂತಹ ಚೆಕ್ ಬೌನ್ಸ್ ಕೇಸ್ ಅಲ್ಲಿ ನಿಮ್ಮ ಪರವಾದ ತೀರ್ಪು ಬರೋದು. ಅದೇ ರೀತಿ ಆ ಒಂದು ಚೆಕ್ ಅಮೌಂಟ್ ಜಾಸ್ತಿ ಇದ್ದಲ್ಲಿ, ಸೊ ನಿಮ್ಮ ಕೆಪಾಸಿಟಿ, ನಾನು ಈ ಕೇಸಲ್ಲೂ ಹೇಳಿದಾಗೆ, ಸೊ ಅವರು ಬಿಸ್ನೆಸ್ ಮಾಡ್ತಿರೋದ್ರಿಂದ ಅವರಿಗೆ ಆ ಬಿಸ್ನೆಸ್ಗೆ ಬಂಡವಾಳ ಹೂಡೋಕೆ ಕೆಪಾಸಿಟಿ ಇದೆ. ಸೊ ಅದರಿಂದ ಕೆಪಾಸಿಟಿ ಆಫ್ ಮಾನಿಟರಿ ಅದನ್ನ ಕೋರ್ಟ್ ಆ ತರ ಅರ್ಥ ಮಾಡಿಕೊಂಡು ಹೈಕೋರ್ಟ್ ಕೊಟ್ಟಿದೆ. ಸೊ ಇನ್ ಕಾಮನ್ ನೀವು ಇಂಡಿವಿಜುವಲ್ ಆಗಿದ್ದಾಗ ನಿಮ್ಮ ಒಂದು ಕೆಪಾಸಿಟಿ ಆಫ್ ಲೆಂಡಿಂಗ್ ಮನಿ ಬಹಳ ಬಹಳ ಇಂಪಾರ್ಟೆಂಟ್. ಸೊ ನೀವು ಅದಕ್ಕೆ ಅನುಕೂಲವಾಗುವಂತಹ ಡಾಕ್ಯುಮೆಂಟ್ಸ್ ಅನ್ನ ನೀವು ನಿಮ್ಮ ಒಂದು ಪರವಾದ ಡಾಕ್ಯುಮೆಂಟ್ಸ್ ಅನ್ನ ನೀವು ಕೋರ್ಟ್ಗೆ ಸಲ್ಲಿಸುವಂತದ್ದು ಬಹಳ ಬಹಳ ಮುಖ್ಯ. ನೀವು ಅಂತದ್ದು ಸಲ್ಲಿಸದೆ ಹೋದಲ್ಲಿ ಸೊ ಕೋರ್ಟ್ಗೆ ಒಂದು ಮನವರಿಕೆ ಏನಾಗುತ್ತಂದ್ರೆ, ಸೊ ಆ ಒಂದು ಸಾಲವನ್ನು ಕೊಡೋಕೆ ಅವರ ಬಳಿ ಸ್ಟೆಬಿಲಿಟಿನೇ ಇಲ್ಲ. ಸೊ ಈ ಒಂದು ಮಾನಿಟರಿ ಟ್ರಾನ್ಸಾಕ್ಷನ್ ನಡೆದಿಲ್ಲ, ಇದು ಸುಳ್ಳು ಕೇಸ್ ಅಂತ ಅನ್ಕೊಂಡು ಅಕ್ವಿಟ್ ಮಾಡುವಂತದ್ದು ಜಾಸ್ತಿ ಇರುತ್ತೆ. ಸೊ ನೀವು ಕೇಸ್ ಹಾಕದ ಮೇಲೆ ಬರೀ ಕೇಸ್ ಹಾಕುವುದಂತ ಅಲ್ಲ, ನೀವು ಯೋಚನೆ ಮಾಡಿ ನಿಮ್ಮ ಬಳಿ ಆ ಒಂದು ಅಮೌಂಟ್, ಏನ್ ಚೆಕ್ ಅಮೌಂಟ್ ಇದೆ, ಆ ಒಂದು ಅಮೌಂಟ್ಗೆ ನಿಮ್ಮ ಬಳಿ ಸ್ಟೆಬಿಲಿಟಿ ಇದೆಯಾ, ಆ ಒಂದು ಅಷ್ಟೊಂದು ಅಮೌಂಟ್, ಫಾರ್ ಎಕ್ಸಾಂಪಲ್ 5 lakh 10 lakh ಕೊಡುವಂತ ಸ್ಟೆಬಿಲಿಟಿ ನಿಮ್ಮಲ್ಲಿ ಇದೆಯಾ ಅನ್ನೋದನ್ನ ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಯೋಚನೆ ಮಾಡಿ ನೀವು ನಿಮ್ಮ ಒಂದು ಕೇಸನ್ನ ಮುಂದುವರಿಸುವಂತದ್ದು. ಸೊ ನಾವ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ English version of this case decided by Muralidhar versus Ashok in 2001 in the Honorable High Court of Karnataka. First thing, so this entire judgment is dependent on section 20 of NI Act. So I will be explaining about what is the effect of issuing a blank check, where the check is signed leaving blank all other particulars and handed over to the payee, authorizing him to fill up the blanks as agreed upon. It is valid in law. Therefore, when such a check is dishonored, section 138 applies. So it is very clear that when there is a good relationship between the accused and the complainant, and the accused has given the check stating that he have taken the loan amount from the complainant, and he has given all the permission to fill up the check on his own. He have just made one signature of his own and he have given the blank check. Rest everything is filled up by the complainant. Then section 138 will apply and it can be tried as under NI Act of 138. So next thing, section 20 of NI Act. Inchoate stamped instruments. Where one person signs and delivers to another a paper stamped in accordance with the law relating to negotiable instruments then in force in India, and either wholly blank or having written therein an incomplete negotiable instrument, he thereby gives prima facie authority to the holder thereof to make or complete, as the case may be, upon it a negotiable instrument for any amount specified therein and not exceeding the amount covered by the stamp. The person so signing shall be liable upon such instrument in the capacity in which they signed the same to any holder in due course for such amount, provided that no person other than a holder in due course shall recover from the person delivering the instrument anything in excess of the amount intended by him to be paid thereunder. So it clearly states about the signature is very much important, and at the same time, when there is any promissory note, when there is any bill of exchange which is being mutually accepted by complainant and accused, so that will play a very important role in proving the case in favor of complainant. So accused has to prove beyond all the reasonable doubt that it was not given for this purpose, or he have to prove under section 139 of NI Act that the complainant
did not have this ability or did not have that capacity to lend such huge money to him. Until and unless the contrary is proved, so the burden will always be laid on accused. So this is the picture of Sri Muralidhar versus Ashok G.Y. So white person is the complainant and the person with black shirt is the accused. So example, both are business partners and invested around 25,000 for running the business. It is very clear that both have invested each 25,000, so it is including 50,000 for starting up a business. Complainant is Muralidhar, gives 30. In meanwhile, when the business is running in a good flow, in meanwhile the complainant Muralidhar gives 30,000 INR or rupees to Ashok, the accused, and Ashok signs on a blank check and issued to Muralidhar. Check got dishonored. Accused contests the case. I did not write anything. I just gave the check with my signature, and complainant did not prove his monetary ability about having such huge amount in his account, or he did not have any income tax returns he have not filed, or there is no such huge transaction done on his bank statement. So that is the defense taken by the accused Ashok. So lower court considered this defense under section 139 of NI Act, and it gave judgment in favor of accused, and it acquits, lower court acquits the accused under section 139 of NI Act. High court convicts the accused, imposing fine of rupees 50,000 INR, stating reason section 20 of NI Act, and accused did not give his version of witness. It is admitted by the accused that both were doing business. It ensures that complainant had enough money to lend. So it is High Court's version, and again High Court's thinking was different comparatively to lower court, because it thought that both are a business partner and both had that stability or both had that capacity to invest money, such a huge money of 25,000 in 2001. It was very huge amount. So it means that the complainant really had that capacity to lend such huge money of 30,000 to accused. So even though there is no such statement or any documents to prove that there was a monetary transaction in the bank account or in the income tax return, but still the accused did not come forward to state his own version of witness, because he kept quiet and did not present any of his witness. He just, after 313 statement, he did not proceed with his witness, and section 20, invoking section 20 of NI Act, the High Court has convicted this accused Ashok. So conclusion finally, section 20 of NI Act clearly established that if a person signs a blank or incomplete negotiable instrument such as check, they authorize the holder to complete it as per the agreed terms, making the drawer liable. The accused failed to rebut the presumption of liability under section 139 of the NI Act, which presumes that a check was issued for the discharge of legally enforceable debt or liability. So even though if he has given such incomplete check, it is his duty, again it is the burden on the accused to prove beyond all such contrary statements made by complainant. He has to prove his own version. Until and unless he proves, then he is liable and he will be convicted. The court concluded that the issuance of the check, the failure to honor it, and the lack of valid defense led to the accused conviction. This case reinforces the strict provisions of NI Act to ensure the credibility of negotiable instruments in commercial transactions. So this is the final conclusions about invoking such sections 20 of NI Act by Honorable High Court. Friends, so in my channel, so I'll be updating legal awareness videos in regards to criminal cases, in regards to civil cases, so that any person across the world who is just watching my video will get some sort of knowledge of this law, so that it will help them. Thank you.